ಬಳ್ಳಾರಿ ರಕ್ತ ರಾಜಕಾರಣದಲ್ಲಿ ದೊಡ್ಡವರ ಬಂಧನ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. 26 ಮಂದಿಯನ್ನೇನೋ ವಶಕ್ಕೆ ಪಡೆದಿದ್ದಾರೆ, ಗನ್ಮ್ಯಾನ್ಗಳು, ಅಲ್ಲಿದ್ದ ಕಾರ್ಯಕರ್ತರು ಇತ್ಯಾದಿ ಇತ್ಯಾದಿ. ಆದರೆ ಇದೆಲ್ಲದಕ್ಕೂ ನೇರವಾಗಿ ಕುಮ್ಮಕ್ಕು ಕೊಟ್ಟವರೇ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರೋರು. ಇವ್ರ ಬಂಧನ ಆಗೋದಿಲ್ವಾ? ಹಾಗಾದ್ರೆ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಲ್ವಾ ಪೊಲೀಸರು? ಈಗ ಆಲ್ರೆಡಿ ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಕಡಿವಾಣ ಹಾಕ್ಬಿಟ್ಟಿದೆ. ಸ್ಥಳೀಯ ಎಸ್ಪಿಯನ್ನು ಅಮಾನತು ಮಾಡಿ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು ಅಂದ್ರೂ ಕೂಡ ಪಾರದರ್ಶಕವಾಗಿ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೋ ಅನ್ನೋ ಭಯ ಬೇರೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷ ಕೂಡ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಿರೋದ್ರಿಂದ ಪೊಲೀಸರು ಯಾವುದೇ ರೀತಿ ಆಕ್ಷನ್ ತಗೊಂಡ್ರು ವಿರೋಧ ಪಕ್ಷದವರ ಧ್ವನಿ ಕೂಡ ಅದರ ವಿರುದ್ಧವಾಗೋ ಪರವಾಗೋ ಜೋರಾಗೋ ಸಾಧ್ಯತೆ ಇದೆ. ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರುವ ಪೊಲೀಸ್ ಇಲಾಖೆ ನಿಜಕ್ಕೂ ದೊಡ್ಡವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತಾ? ಇಂಥದ್ದೊಂದು ಯಕ್ಷ ಪ್ರಶ್ನೆ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿದೆ. ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 26 ಮಂದಿಯನ್ನ ವಶಕ್ಕೇನೋ ಪಡೆದಿದ್ದಾರೆ ಪೊಲೀಸರು. ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ದೊಡ್ಡವ್ರ ಮೇಲೆ ಆಕ್ಷನ್ ಇಲ್ವಾ ಅನ್ನೋ ಸಹಜ ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಸಹಜ ಪ್ರಶ್ನೆ, ದೊಡ್ಡವ್ರೇನು ತಪ್ಪೇ ಮಾಡಿಲ್ವಾ ಹಾಗಾದ್ರೆ? ಮಿತಾ, ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 26 ಜನರ ಬಂಧನ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 6 ಪ್ರಕರಣಗಳನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. 6 ಪ್ರಕರಣದಲ್ಲಿ ಕೇವಲ 26 ಜನರ ಬಂಧನವಾಗಿದೆ. 2 ಕಡೆಗೂ ಬಿಜೆಪಿಯಿಂದ 15 ಜನರನ್ನ ಬಂಧನ ಮಾಡಿದ್ರೆ, ಕಾಂಗ್ರೆಸ್ನಿಂದ 10 ಜನ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಎರಡು ಕಡೆಯಲ್ಲೂ ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಎರಡು ಕಡೆಯಲ್ಲೂ ಕೂಡ ಈ ಜನಾರ್ದನ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಭರತ್ ರೆಡ್ಡಿ ಅವರನ್ನ ಪ್ರಮುಖ ಆರೋಪಿಯನ್ನಾಗಿ ಮಾಡಿದ್ದಾರೆ, ಅಂದ್ರೆ ದೋಷಿಯನ್ನಾಗಿ ಮಾಡಿದ್ದಾರೆ. ಜೊತೆಗೆ ನಾರಾ ಭರತ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಅವ್ರನ್ನ ಪ್ರಮುಖ ಏನು ಈ ಒಂದು ಘಟನೆಯಲ್ಲಿ ಪ್ರಮುಖ ಭಾಗಿಯಾದವರು ಅಂತ ಅವ್ರನ್ನು ಕೂಡ ಅವರ ಹೆಸರುಗಳನ್ನು ಸೇರಿಸಿರ್ತಕ್ಕಂಥ. ಆದರೆ ಅವರನ್ನ ಬಿಟ್ಟು ಈಗ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಯಾಕಾಗಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ 2 ಕಡೆಯ ಕಾರ್ಯಕರ್ತರು ಜಮಾವಣೆಯಾಗಿ ಕಲ್ಲು ತೂರಾಟ ಮಾಡಿದ್ದಾರೆ, ಖಾರ ಪುಡಿಯನ್ನು ಎಸೆದಿದ್ದಾರೆ, ಸೋಡಾ ಬಾಟಲ್ಗಳನ್ನು ಎಸೆದಿದ್ದಾರೆ, ಜೊತೆಗೆ ದೊಡ್ಡ ದೊಡ್ಡ ಬಡಗಿಗಳನ್ನು ಎಸೆದಿರ್ತಕ್ಕಂಥದ್ದು. ಕೇವಲ 26 ಜನರನ್ನ ಪೊಲೀಸರು ಬಂಧನ ಮಾಡಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಮಾತ್ರ ಬಂಧನ ಮಾಡಿ, ಇನ್ನೊಂದು ಕಡೆಗೆ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಸತೀಶ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಜನಾರ್ದನ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಸೋಮಶೇಖರ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಶ್ರೀರಾಮುಲು ಅವರನ್ನ ಕೂಡ ಬಂಧನ ಮಾಡಿಲ್ಲ. ಆದರೆ ಅವರ ವಿರುದ್ಧ ಈಗಾಗಲೇ ನೇರ ಆರೋಪಗಳನ್ನು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಒತ್ತಡಕ್ಕೆ ಒಳಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ. ಯಾಕಾಗಿ ಅಂದರೆ ಈಗ ಸಣ್ಣ ಕಾರ್ಯಕರ್ತರನ್ನ ಬಂಧನ ಮಾಡೋದಕ್ಕಿಂತ ಮುಂಚೆ ಇವರು ಯೋಚನೆ ಮಾಡಬೇಕಿತ್ತು, ಈ ಎಲ್ಲ ಘಟನೆಗೆ ಯಾರು ಕಾರಣ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಈ ಘಟನೆಗೆ ಕಾರಣವಾದವ್ರನ್ನ ಅಂದರೆ 2 ಕಡೆಯ ನಾಯಕರನ್ನು ಕೂಡ ಇವರು ಬಂಧನ ಮಾಡಬೇಕಾಗಿತ್ತು. ಹೀಗಾಗಿ ಈ ಒಂದು ಘಟನೆ ಅಂದರೆ ಸಣ್ಣ ಕಾರ್ಯಕರ್ತರನ್ನ ಬಂಧನ ಮಾಡಿರೋದು. ಬಳ್ಳಾರಿ ರಕ್ತ ರಾಜಕಾರಣದಲ್ಲಿ ದೊಡ್ಡವರ ಬಂಧನ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. 26 ಮಂದಿಯನ್ನೇನೋ ವಶಕ್ಕೆ ಪಡೆದಿದ್ದಾರೆ, ಗನ್ಮ್ಯಾನ್ಗಳು, ಅಲ್ಲಿದ್ದ ಕಾರ್ಯಕರ್ತರು ಇತ್ಯಾದಿ ಇತ್ಯಾದಿ. ಆದರೆ ಇದೆಲ್ಲದಕ್ಕೂ ನೇರವಾಗಿ ಕುಮ್ಮಕ್ಕು ಕೊಟ್ಟವರೇ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರೋರು. ಇವ್ರ ಬಂಧನ ಆಗೋದಿಲ್ವಾ ಹಾಗಾದ್ರೆ? ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಲ್ವಾ ಪೊಲೀಸರು? ಈಗ ಆಲ್ರೆಡಿ ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಕಡಿವಾಣ ಹಾಕ್ಬಿಟ್ಟಿದೆ. ಸ್ಥಳೀಯ ಎಸ್ಪಿಯನ್ನು ಅಮಾನತು ಮಾಡಿ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು ಅಂದ್ರೂ ಕೂಡ ಪಾರದರ್ಶಕವಾಗಿ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೋ ಅನ್ನೋ ಭಯ ಬೇರೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷ ಕೂಡ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಿರೋದ್ರಿಂದ ಪೊಲೀಸರು ಯಾವುದೇ ರೀತಿ ಆಕ್ಷನ್ ತಗೊಂಡ್ರು ವಿರೋಧ ಪಕ್ಷದವರ ಧ್ವನಿ ಕೂಡ ಅದರ ವಿರುದ್ಧವಾಗೋ ಪರವಾಗೋ ಜೋರಾಗೋ ಸಾಧ್ಯತೆ ಇದೆ. ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರುವ ಪೊಲೀಸ್ ಇಲಾಖೆ ನಿಜಕ್ಕೂ ದೊಡ್ಡವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತಾ? ಇಂಥದ್ದೊಂದು ಯಕ್ಷ ಪ್ರಶ್ನೆ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿದೆ. ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 26 ಮಂದಿಯನ್ನ ವಶಕ್ಕೇನೋ ಪಡೆದಿದ್ದಾರೆ ಪೊಲೀಸರು. ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ದೊಡ್ಡವ್ರ ಮೇಲೆ ಆಕ್ಷನ್ ಇಲ್ವಾ ಅನ್ನೋ ಸಹಜ ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಸಹಜ ಪ್ರಶ್ನೆ, ದೊಡ್ಡವರೇನು ತಪ್ಪೇ ಮಾಡಿಲ್ವಾ ಹಾಗಾದ್ರೆ?
ಮಿತ್ರ, ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 26 ಜನರ ಬಂಧನ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 6 ಪ್ರಕರಣಗಳನ್ನ ಪೊಲೀಸರು ದಾಖಲಿಸಿದ್ದಾರೆ. 6 ಪ್ರಕರಣದಲ್ಲಿ ಕೇವಲ 26 ಜನರ ಬಂಧನವಾಗಿದೆ. ಎರಡೂ ಕಡೆಗೂ ಬಿಜೆಪಿಯಿಂದ 15 ಜನರನ್ನ ಬಂಧನ ಮಾಡಿದ್ರೆ, ಕಾಂಗ್ರೆಸ್ನಿಂದ 10 ಜನ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಎರಡೂ ಕಡೆಯಲ್ಲೂ ಕೂಡ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಎರಡೂ ಕಡೆಯಲ್ಲೂ ಕೂಡ ಈ ಜನಾರ್ದನ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಭರತ್ ರೆಡ್ಡಿ ಅವರನ್ನ ಪ್ರಮುಖ ಆರೋಪಿಯನ್ನಾಗಿ ಮಾಡಿದ್ದಾರೆ, ಅಂದ್ರೆ ದೋಷಿಯನ್ನಾಗಿ ಮಾಡಿದ್ದಾರೆ. ಜೊತೆಗೆ ನಾರಾ ಭರತ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಅವರನ್ನ ಪ್ರಮುಖ ಏನು ಈ ಒಂದು ಘಟನೆಯಲ್ಲಿ ಪ್ರಮುಖ ಭಾಗಿಯಾದವರು ಅಂತ ಅವ್ರನ್ನು ಕೂಡ ಅವರ ಹೆಸರುಗಳನ್ನು ಸೇರಿಸಿರ್ತಕ್ಕಂಥ. ಆದರೆ ಅವರನ್ನ ಬಿಟ್ಟು ಈಗ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಯಾಕಾಗಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಎರಡೂ ಕಡೆಯ ಕಾರ್ಯಕರ್ತರು ಜಮಾವಣೆಯಾಗಿ ಕಲ್ಲು ತೂರಾಟ ಮಾಡಿದ್ದಾರೆ, ಖಾರ ಪುಡಿಯನ್ನು ಎಸೆದಿದ್ದಾರೆ, ಸೋಡಾ ಬಾಟಲ್ಗಳನ್ನು ಎಸೆದಿದ್ದಾರೆ, ಜೊತೆಗೆ ದೊಡ್ಡ ದೊಡ್ಡ ಬಡಗಿಗಳನ್ನು ಎಸೆದಿರ್ತಕ್ಕಂಥದ್ದು. ಕೇವಲ 26 ಜನರನ್ನ ಪೊಲೀಸರು ಬಂಧನ ಮಾಡಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಮಾತ್ರ ಬಂಧನ ಮಾಡಿ, ಇನ್ನೊಂದು ಕಡೆಗೆ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಸತೀಶ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಜನಾರ್ದನ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಸೋಮಶೇಖರ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ, ಶ್ರೀರಾಮುಲು ಅವರನ್ನ ಕೂಡ ಬಂಧನ ಮಾಡಿಲ್ಲ. ಆದರೆ ಅವರ ವಿರುದ್ಧ ಈಗಾಗಲೇ ನೇರ ಆರೋಪಗಳನ್ನು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಒತ್ತಡಕ್ಕೆ ಒಳಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ. ಯಾಕಾಗಿ ಅಂದರೆ ಈಗ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಬಂಧನ ಮಾಡೋದಕ್ಕಿಂತ ಮುಂಚೆ ಇವರು ಯೋಚನೆ ಮಾಡಬೇಕಿತ್ತು, ಈ ಎಲ್ಲ ಘಟನೆಗೆ ಯಾರು ಕಾರಣ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಈ ಘಟನೆಗೆ ಕಾರಣವಾದವ್ರನ್ನ ಅಂದರೆ ಎರಡೂ ಕಡೆಯ ನಾಯಕರನ್ನು ಕೂಡ ಇವರು ಬಂಧನ ಮಾಡಬೇಕಾಗಿತ್ತು. ಹೀಗಾಗಿ ಈ ಒಂದು ಘಟನೆ ಅಂದರೆ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಬಂಧನ ಮಾಡಿರೋದು. ಬಳ್ಳಾರಿ ರಕ್ತ ರಾಜಕಾರಣದಲ್ಲಿ ದೊಡ್ಡವರ ಬಂಧನ ಯಾವಾಗ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. 26 ಮಂದಿಯನ್ನೇನೋ ವಶಕ್ಕೆ ಪಡೆದಿದ್ದಾರೆ, ಗನ್ಮ್ಯಾನ್ಗಳು, ಅಲ್ಲಿದ್ದ ಕಾರ್ಯಕರ್ತರು ಇತ್ಯಾದಿ. ಆದರೆ ಇದೆಲ್ಲದಕ್ಕೂ ನೇರವಾಗಿ ಕುಮ್ಮಕ್ಕು ಕೊಟ್ಟವರೇ ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿರೋರು. ಇವ್ರು ಬಂಧನ ಆಗೋದಿಲ್ವಾ? ಹಾಗಾದ್ರೆ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಲ್ವಾ ಪೊಲೀಸರು? ಈಗ ಆಲ್ರೆಡಿ ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಕಡಿವಾಣ ಹಾಕ್ಬಿಟ್ಟಿದೆ. ಸ್ಥಳೀಯ SP ಅಮಾನತು ಮಾಡಿ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು ಅಂದ್ರೂ ಕೂಡ ಪಾರದರ್ಶಕವಾಗಿ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೋ ಅನ್ನೋ ಭಯ ಬೇರೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷ ಕೂಡ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಿರೋದ್ರಿಂದ ಪೊಲೀಸರು ಯಾವುದೇ ರೀತಿಯ ಆಕ್ಷನ್ ತಗೊಂಡ್ರು ವಿರೋಧ ಪಕ್ಷದವರ ಧ್ವನಿ ಕೂಡ ಅದರ ವಿರುದ್ಧವಾಗೋ ಪರವಾಗೋ ಜೋರಾಗೋ ಸಾಧ್ಯತೆ ಇದೆ. ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರುವ ಪೊಲೀಸ್ ಇಲಾಖೆ ನಿಜಕ್ಕೂ ದೊಡ್ಡವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗತ್ತಾ? ಇಂಥದ್ದೊಂದು ಯಕ್ಷ ಪ್ರಶ್ನೆ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿದೆ.